ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ಆಗ್ತಾ ಇದೆ. ಕಾರ್ಖಾನೆಯ ಗೇಟ್ ಮುಂಭಾಗದಲ್ಲಿ ಅನೇಕ ಬೆಂಬಲಿಗರು ಜಮಾವಣೆಗೊಂಡಿದ್ದು, ಮತದಾನದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಮಧ್ಯಪ್ರವೇಶ ಮಾಡಿ ವಾತಾವರಣವನ್ನು ತಿಳಿಗೊಳಿಸಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ. ಎರಡೂ ಕಡೆಯ ಬೆಂಬಲಿಗರನ್ನು ಚದುರಿಸಿದ್ದಾರೆ ಪೊಲೀಸರು. ಆ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಜನ ಹೀಗೆ ದೊಂಬಿಯಾಗಿ ಬಂದು ಗಲಾಟೆ ಮಾಡ್ತಾ ಇದ್ರು. ಪರ ವಿರೋಧ ವಾಗ್ವಾದಗಳು ಕೂಡ ಅಲ್ಲಿ ಜರುಗ್ತಾ ಇತ್ತು. ಕೊನೆಗೆ ಆ ವಾತಾವರಣವನ್ನು ತಿಳಿಗೊಳಿಸಲಿಕ್ಕೆ ಸವದಿಯೇ ಬರಬೇಕಾಯಿತು. ನೋಡಿ, ಒಂದು ಸಣ್ಣ ಜಿದ್ದು ಇಡೀ ಬೆಳಗಾವಿಯ ಹಿಡಿತವನ್ನು ಪ್ರತಿಬಿಂಬಿಸುತ್ತೆ. ಹಾಗೆ ನೋಡಿದ್ರೆ ಜಾರಕಿಹೊಳಿ ಬ್ರದರ್ಸ್ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಮುಗ್ಗರಿಸಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಆದರೆ ಅದರ ರಾಜಕೀಯ ಸೇಡನ್ನು DCC ಬ್ಯಾಂಕಿನ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಈಗ ಅಥಣಿಯಲ್ಲಿ ಹೇಗೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿಯ ಶಕ್ತಿಯನ್ನು ಕುಂದಿಸಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ರು, ಅದೇ ರೀತಿ ಈಗ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಶಕ್ತಿಯನ್ನು ಕುಗ್ಗಿಸಬೇಕು, ತಮ್ಮ ಶಿಷ್ಯ ಪರಮ ಶಿಷ್ಯ ಮಹೇಶ್ ಕುಮಟಳ್ಳಿಯ ಶಕ್ತಿಯ ಪರಾಕಾಷ್ಠೆಯನ್ನು ತೋರಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ತಮ್ಮದೇ ಚುನಾವಣೆಯ ರೀತಿಯಲ್ಲಿ ಅದನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿನ ಸೌದಿನ ಅನ್ನುವ ನಿರ್ಧಾರ ಅಥಣಿಯಲ್ಲಿ ಈ ಚುನಾವಣೆ ಬಿಂಬಿತವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ, ಬೆಳಗಾವಿ ಅಂದ್ರೇ ಜಿದ್ದಾಜಿದ್ದಿ. ಒಂದು ಸಣ್ಣ ಚುನಾವಣೆ ಕೂಡ ಅವರ ಹಿಡಿತವನ್ನು ಪ್ರಶ್ನಿಸಲಿಕ್ಕೆ ಆರಂಭ ಮಾಡುತ್ತೆ. ಅವರ ಹಿಡಿತ ಇಡೀ ಜಿಲ್ಲೆಯಲ್ಲಿ ಶಕ್ತಿ ಎಷ್ಟಿದೆ ಅಂತ ಹೇಳಿ ಸಾಮರ್ಥ್ಯವನ್ನು ಒಂದು ಸಣ್ಣ ಚುನಾವಣೆಯು ಕೂಡ ಸಾಬೀತು ಮಾಡುವಂಥ ಸ್ಥಿತಿಗೆ ಬಂದು ತಲುಪುತ್ತೆ. ಈಗ ಅಥಣಿಯ ವಿಚಾರಕ್ಕೆ ತೆಗೆದುಕೊಂಡ್ರೆ ಏನೆಲ್ಲ ನಡೀತಾ ಇದೆ, ಜೊತೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ BJP ವೈರುಧ್ಯವನ್ನು ನೋಡ್ತಾ ಇದ್ದರೆ, ಅಂದರೆ ವಿರೋಧಿಗಳಾಗಿದ್ದನ್ನು ನೋಡ್ತಾ ಇದ್ದರೆ, ನಿಮ್ಮಲ್ಲಿ ಮಾತ್ರ ಯಾಕೋ ಅದು ಹೊಂದಾಣಿಕೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಮ್ಯಾಜಿಕ್ ಅಂತ. ದಶರಥ್, ಖಂಡಿತವಾಗಿಯೂ ಬೆಳಗಾವಿ ಜಿಲ್ಲಾ ರಾಜಕಾರಣ ನಿಂತಿರೋದೇ ಸಹಕಾರ ರಂಗದ ಮೇಲೆ ಅಂತ ಹೇಳ್ಬೋದು. ಈಗ ಅಥಣಿಯಲ್ಲಿ ಕೃಷ್ಣ ಸಕ್ಕರೆ ಕಾರ್ಖಾನೆ ಇದೆ. ಇದಂದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿಯಲ್ಲಿ ಹಿಡಿತದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇರತಕ್ಕಂಥದ್ದು. ಕಳೆದ 25 ವರ್ಷಗಳಿಂದ ಸೌದಿ ಕುಟುಂಬವೇ ಇಲ್ಲೇ ಈ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಹಿಡಿತವನ್ನು ಸಾಧಿಸಿದೆ. ಇದೇ ಮೊದಲ ಬಾರಿಗೆ ಏನಂದರೆ ಚುನಾವಣೆ ನಡೀತಿರ್ತಕ್ಕಂಥದ್ದು. ಇಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಪೆನಲನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ನೇತೃತ್ವದ ಬಣ ಏನಿದೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಥಣಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತು BJPಯ ನಾಯಕರು ಒಟ್ಟಾಗಿ ಸೌದಿ ಕುಟುಂಬದ ವಿರುದ್ಧ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅಂದರೆ ಸೌದಿ ಪೆನಲ್ ವಿರುದ್ಧ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಆದರೆ ಲಕ್ಷ್ಮಣ್ ಸವದಿ ರಾಜುಕಾಗಿ ಒಟ್ಟಾಗಿ ಒಂದು ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಈ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸೌದಿ ಮತ್ತು ಜಾರಕಿಹೊಳಿ ಮಧ್ಯೆ ಸಾಕಷ್ಟು ಟಾಕ್ ವಾರ್ ಕೂಡ ನಡೆದಿತ್ತು. ಇವತ್ತು ಮತದಾನ ಈಗ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಜೊತೆಗೆ ಯಾರೆಲ್ಲ ಸರ್ದಿ ಸಾಲಲ್ಲಿ ನಿಂತಿದ್ದಾರೋ ಅವರಿಗೆಲ್ಲ ಟೋಕನ್ ಅನ್ನು ಕೊಟ್ಟು ಮತದಾನ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಜೊತೆಗೆ ಒಂದಿಷ್ಟು ಏನಂದರೆ ಮತದಾನಕ್ಕೆ ಕೆಲವೇ ಕ್ಷಣಗಳಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಜಾರಕಿಹೊಳಿ ಬಣದ ಬೆಂಬಲಿಗರ ಮಧ್ಯೆ ಒಂದು ಮಾತಿನ ಸಮರವೇ ನಡೆಯಿತು. ಎಲ್ಲಿವರೆಗೆ ಅಂದರೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದರೆ ಅಷ್ಟು ಜಿದ್ದಾಜಿದ್ದಿನ ಫೈಟ್ ಈಗ ಅಲ್ಲಿರ್ತಕ್ಕಂಥದ್ದು. ತಕ್ಷಣವೇ ಲಕ್ಷ್ಮಣ್ ಸವದಿ ಮಧ್ಯೆ ಪ್ರವೇಶಿಸಿ ಆ ಒಂದು ಗಲಾಟೆಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದಶರಥ್, ಈಗಾಗಲೇ 13 ಸ್ಥಾನಗಳ ನಿರ್ದೇಶಕ ಸ್ಥಾನಗಳಲ್ಲಿ ಈಗಾಗಲೇ ಒಂದು ಸ್ಥಾನವನ್ನು ಲಕ್ಷ್ಮಣ್ ಸವದಿ ಬಣದವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದ 12 ಸ್ಥಾನಗಳಿಗೆ ಇವತ್ತು ಮತದಾನ ನಡೆದಿರ್ತಕ್ಕಂಥದ್ದು. 10,000 ಮತದಾರರಲ್ಲಿ 80% ಮತದಾರರು ಮತದಾನ ಮಾಡಿರ್ತಾರೆ. ಜೊತೆಗೆ ಈ ಒಂದು ಮತದಾನ ಎಣಿಕೆ ಇವತ್ತೇ ಆರಂಭ ಆಗುತ್ತೆ. ಇವತ್ತು ಮಧ್ಯರಾತ್ರಿಯವರೆಗೆ ಒಂದು ಮತದಾನದ ಮತ ಎಣಿಕೆ ಪೂರ್ಣಗೊಳ್ಳುತ್ತೆ. ಅದಾದ ಬಳಿಕ
ಒಂದು ಫಲಿತಾಂಶ ಬರುತ್ತೆ. ಇಲ್ಲಿ ಲಕ್ಷ್ಮಣ್ ಸವದಿ ಹೇಳುವಂಥದ್ದು ಏನಂದರೆ ಈ ಬಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನೋಂಥ ಭರವಸೆಯ ಮಾತುಗಳಲ್ಲಿ ಆಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಸೌದಿ ಪ್ಯಾನಲನ್ನು ಸೋಲಿಸಬೇಕು, ಅಂದರೆ ಸೌದಿ ಪ್ಯಾನಲ್ ಸೋಲಿಸಿದ್ರೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಕೇಂದ್ರ ಸರ್ಕಾರದಿಂದ 0% ಸಾಲವನ್ನು ನಾನು ಕೊಡಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಹಾಗೆ ಒಂದು ವೇಳೆ ಏನಾದರೂ ರಮೇಶ್ ಜಾರಕಿಹೊಳಿ ಮಾಡಿದರೆ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸ್ಥಾನವನ್ನು ನಾನು ರಮೇಶ್ ಜಾರಕಿಹೊಳಿಗೆ ಬಿಟ್ಟು ಕೊಡ್ತೇನೆ, ಅವರನ್ನು ಅಧ್ಯಕ್ಷನಾಗಿ ಮಾಡ್ತೀನಿ ಅನ್ನೋ ಸವಾಲನ್ನು ಕೂಡ ಸೌದಿ ಹಾಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸೌದಿ ಜಾರಕಿಹೊಳಿ ಮಧ್ಯೆ ಈಗ ಜಟಾಪಟಿ ಆರಂಭವಾಗಿದೆ. ಈಗ ಚುನಾವಣೆ ಫಲಿತಾಂಶ ಏನಿದೆ ಇವತ್ತು ಮಧ್ಯರಾತ್ರಿವರೆಗೆ ಪ್ರಕಟವಾಗುತ್ತೆ. ಇಲ್ಲಿ ಕೂಡ ಹುಕ್ಕೇರಿಯಂತೆ ರಮೇಶ್ ಜಾರಕಿಹೊಳಿ ಅಂದರೆ ಜಾರಕಿಹೊಳಿ ಕುಟುಂಬಕ್ಕೆ ಹಿನ್ನಡೆ ಆಗುತ್ತಾ ಅನ್ನೋಂಥ ಮಾತುಗಳು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂದರೆ ಹೇಗೆ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಪ್ರಾಬಲ್ಯವನ್ನು ಹೊಂದಿದೆ, ಅದೇ ರೀತಿ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಈಗ ಮತ್ತೊಮ್ಮೆ ಅಥಣಿಯಲ್ಲಿ ಸೌದಿ ವರ್ಸಸ್ ಜಾರಕಿಹೊಳಿ ಎಂಬಂಥ ಏನು ರಾಜಕೀಯ ಜಿದ್ದಾಜಿದ್ದು ಈಗ ಆರಂಭಗೊಂಡಿರ್ತಕ್ಕಂಥದ್ದು.